ದೇವಕೀ ಸುತ ಗೋವಿಂದ ದೇವ ದೇವ ಜಗತ್ಪತೆ ದೇಹಿ ಮೇ ತನಯಂ ಕೃಷ್ಣ ತ್ವಾಮಹ ಶರಣಂ ಗತ. ಇವತ್ತು ನನಗೊಂದು ಅಡುಗೆ ಆರ್ಡರ್ ಇತ್ತು. ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಮತ್ತು ರಾತ್ರಿ ಊಟಕ್ಕೆ 4 ಜನರಿಗೆ ಅಡುಗೆ ತಯಾರಿ ಮಾಡಿಕೊಡ್ಬೇಕಾಗಿತ್ತು. ಇವತ್ತು ವಾರ ಬೇರೆ ಇದ್ದಿದ್ದರಿಂದ ಬೇಗ ಆಗಲಿ ಅಂತ ಹೇಳಿ ತಿಂಡಿಗೆ ಉಪ್ಪಿಟ್ಟನ್ನು ಮಾಡ್ತಾ ಇದ್ದೆ. ಇನ್ನೇನು ಉಪ್ಪಿಟ್ಟು ರೆಡಿ ಆಗೋ ಅಷ್ಟರಲ್ಲಿ ಅವ್ರು ಹೇಳಿದ್ರು, ಇಲ್ಲ ನಾವು ಉಪ್ಪಿಟ್ಟು ತಿನ್ನಲ್ಲ ಅಂತ. ಮೊದಲನೇ ದಿನವೇ ಡಿಸಪಾಯಿಂಟ್ ಆಯಿತು. ಬೇರೆ ವಿಧಿ ಇಲ್ಲ, ಶುರುನಲ್ಲೇ ಪಾಠ ಕಲ್ತ್ಕೊಂಡಂಗಾಯಿತು ಅಂತ ಹೇಳಿ ಮತ್ತೆ ತಕ್ಷಣಕ್ಕೆ ಪುಳಿಯೋಗರೆ ಮಾಡಿದ್ದಾಯಿತು. ಮಾಡಿರೋ ಉಪ್ಪಿಟ್ಟು ವೇಸ್ಟ್ ಆಗಬಾರ್ದಲ್ಲ ಅಂತ ಹೇಳಿ ಪುಳಿಯೋಗರೆ ಜೊತೆಗೆ ಉಪ್ಪಿಟ್ಟನ್ನು ಹಾಕಿ ಅವರಿಗೆ ಕೊಟ್ಟಿದ್ದಾಯಿತು. ಇನ್ನು ನಾಳೆ ಬೆಳಗ್ಗೆನೂ ತಿಂಡಿಗೆ ಆರ್ಡರ್ ಇದ್ದಿದ್ದರಿಂದ ತಿಂಡಿಗೆ ಇಡ್ಲಿ ಮಾಡಿಬಿಡೋಣ ಅಂತ ಹೇಳಿ ಇಡ್ಲಿಗೆ ಬೇಕಾದಂತಹ ಪದಾರ್ಥಗಳನ್ನೆಲ್ಲ ನೆನೆ ಹಾಕಿ ಪಟಾಪಟ್ ಅಂತ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ದೇವರಿಗೂ ಪೂಜೆ ಮಾಡಿ ಮಧ್ಯಾಹ್ನದ ಅಡುಗೆಗೆ ಮೊಳಕೆ ಕಟ್ಟಿದ್ದ ಹುರುಳಿಕಾಳು ಹಾಕಿ ಸಾಂಬಾರು ಮಾಡಿ ಊಟ ಕೊಟ್ಟು ಕಳಿಸಿದ್ದಾಯಿತು. ಇನ್ನು ಸಂಜೆಗೆ ಉಪ್ಸಾರು ಬೇಕು ಅಂತ ಕೇಳಿದರು. ಹಾಗಾಗಿ ಇಲ್ಲಿ ಹೆಸರು ಕಾಳು ಜೊತೆಗೆ ನುಗ್ಗೆ ಸೊಪ್ಪನ್ನು ಬಳಸಿ ಉಪ್ಸಾರು ಮಾಡಿ ಅಡುಗೆ ಮಾಡ್ತಾಯಿದ್ವಿ.